ಓಕೆ, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬಾಯ್ಲರ್ ಸ್ಲೋ ಫೈರಿಂಗ್ ಅಂದರೆ ಏನು ಅಂತಕ್ಕಂಥ ನಾನು ಹೇಳ್ಕೊಡ್ತಾ ಇದ್ದೀನಿ. ಬಾಯ್ಲರ್ ಸ್ಲೋ ಫೈರಿಂಗ್ ಏನಕ್ಕೆ ಮಾಡಬೇಕು ಅಂತಂದರೆ, ನಾವು ಯಾವ ಒಂದು ಕೋಲ್ಡ್ ಬಾಯ್ಲರನ್ನು ಮೊದಲನೇದಾಗಿ ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ವೇಳೆಯಲ್ಲಿ ನಾವು ಇದನ್ನು ಬಾಯ್ಲರ್ ಸ್ಲೋ ಫೈರಿಂಗನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ಈ ಬಾಯ್ಲರ್ ಸ್ಲೋ ಫೈರಿಂಗಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈ ಫರ್ನೇಸ್ ಒಳಗಡೆ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಮತ್ತು ಏನಂತಂದರೆ ಒಂದು ಫೈರ್ವುಡ್ಡನ್ನು ಈ ಒಂದು ಫರ್ನೇಸ್ ಒಳಗಡೆ ನಾವು ಲೋಡ್ ಮಾಡಿ ಇಟ್ಕೊತೀವಿ. ಲೋಡ್ ಆದಮೇಲೆ ಏನು ಮಾಡ್ತೀವಿ ಅಂತಂದರೆ, ಸ್ವಲ್ಪ ಬೇಕಾದಂಥ ಕಾಟನ್ ವೇಸ್ಟ್ ಆಗಲಿ, ಆಮೇಲೆ ಯಾವುದಾದ್ರೂ ಗ್ರೀಸಿ ಕಂಟೆಂಟ್ ಏನಾದರೂ ವೇಸ್ಟ್ ಆಗಲಿ, ಇದೆಲ್ಲವನ್ನು ಇಟ್ಬಿಟ್ಟು ಮತ್ತು ಏನಂತಂದರೆ ಡೀಸೆಲನ್ನು ಸ್ವಲ್ಪ ಎಲ್ಲ ಕಡೆ ಚೆಲ್ಬಿಟ್ಟು ಅದನ್ನು ಒಂದು ನಿಧಾನಕ್ಕಾಗಿ ಒಂದು ಫೈರಿಂಗನ್ನು ಮಾಡ್ಕೊತೀವಿ. ಈ ಫೈರಿಂಗ್ ಮಾಡ್ಕೊಂಡ್ಮೇಲೆ ಇದನ್ನು ಮಿನಿಮಮ್ ಏನಂತಂದರೆ ಈ ಒಂದು ಫೈರಿಂಗನ್ನು ಒಂದು 2 ಡೇಸ್ವರೆಗೂ ಅಂದರೆ 48 ಅವರ್ಸ್ವರೆಗೂ ನಾವು ಇದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅದಾದಮೇಲೆ ಏನಪ್ಪ ಅಂತಂದರೆ ಮತ್ತೆ ನಾವು ಆ್ಯಕ್ಚುಯಲ್ ಆಪ್ರೇಷನ್ಗೆ ಹೋಗ್ತೀವಿ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಇಲ್ಲಿ ಹೊರಗಡೆ ಏನಂತಂದರೆ ಪೀಪ್ ಹೋಲನ್ನು ನಾನು ಇಲ್ಲಿ ತೋರಿಸಿದ್ದೀನಿ ಇವಾಗಲೇ. ಸೊ ಈ ಪೀಪ್ ಹೋಲ್ ಬಂದುಬಿಟ್ಟು ಏನಂತಂದರೆ, ಇಲ್ಲಿ ನೀವು ಅಲ್ಲಿ ಹೊರಗಡೆ ಯಾವ ರೀತಿ ನಾವು ಒಳಗಡೆ ಯಾವ ರೀತಿ ನಾವು ಇಲ್ಲಿ ಫೈರಿಂಗ್ ಮಾಡ್ತಾಯಿದ್ದೀವಿ ಅಂತಕ್ಕಂಥ ಇಲ್ಲಿ ಹೊರಗಡೆ ನಿಂತ್ಕೊಂಡು ನಾವು ಇಲ್ಲಿ ನೋಡ್ಬೋದು. ಸೊ ಇದು ಏನಕ್ಕೆ ಅಂತಂದರೆ, ಈ ಒಂದು ಸ್ಲೋ ಫೈರಿಂಗ್ ಏನಕ್ಕೆ ಮಾಡ್ತೀವಿ ಅಂತಂದರೆ, ಒಂದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್. ಅಂದರೆ ಆ್ಯಕ್ಚುಲಿ ನಾವು ಫೈರನ್ನು ಇಮಿಡಿಯೇಟಾಗಿ ಕ್ಯಾಚ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇದನ್ನು ನಾವು ನಿಧಾನಕ್ಕೆ ಏನು ಮಾಡಬೇಕಾಗುತ್ತೆ, ಒಂದು ಫೈರಿಂಗನ್ನು ತೆಗೆದುಕೊಂಡು ನಂತರ ಏನು ಅಂತಂದರೆ ಆ್ಯಸ್ ಯೂಶ್ವಲ್ ಆಪ್ರೇಷನಲ್ಲಿ ನಾವು IDFD ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಒಂದು ಸ್ಲೋ ಫೈರಿಂಗಲ್ಲಿ ಏನಂತಂದರೆ, ನಮ್ಮದು ವುಡ್ಡನ್ನು ಫೈರ್ ಮಾಡ್ತಾನೆ ನಮ್ಮದು ಫರ್ನೇಸ್ ಟೆಂಪ್ರೇಚರ್ ಏನಂತಂದರೆ 200ವರೆಗೂ ನಾವು ಅದನ್ನು 250ವರೆಗೂ ರೈಸ್ ಮಾಡಬೇಕಾಗುತ್ತೆ. ಒಂದು ಬಗ್ಯಾಸನ್ನು ಮೊದಲು ತೊಗೊಳೋಕ್ಕಿಂತ ಮುಂಚೆ ಏನಂತಂದರೆ ವುಡ್ ಫೈರಿಂಗಲ್ಲಿ ನಾವು ಈ ಒಂದು ಸ್ಲೋ ಫೈರಿಂಗನ್ನು ಇಟ್ಕೋಬೇಕಾಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಸ್ಲೋ ಫೈರಿಂಗ್ ಅಂದರೆ ಏನು ಅಂತ.